ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಸಂಘಟನೆಯ ವತಿಯಿಂದ ಖಾನಾಪುರ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗಿದೆ. ನೆರಸಿ ಗ್ರಾಮಕ್ಕೆ ಹಿಡ್ಕಲ್ ಡ್ಯಾಂ ಯೋಜನೆ ಅಡಿ ನೀಡಲಾಗಿರುವ 4 ಎಕರೆ ಭೂಮಿಯನ್ನು ಸ್ಮಶಾನ ಹಾಗೂ ಗ್ರಾಮಸ್ಥರ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿರಿಸಲಾಗಿದೆ. ಆದರೆ ಗ್ರಾಮದ ಒಂದು ಕುಟುಂಬವು ಆ ಜಮೀನನ್ನ ಅತಿಕ್ರಮಣ ಮಾಡಿ ಸಾಗುವಳಿ ಮಾಡ್ತಾ ಇದೆ ಅಂತ ಆರೋಪಿಸಿ ಸಂಘಟನೆಯ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಖಾನಾಪುರ ತಹಸೀಲ್ದಾರ್ ಕಚೇರಿ ವಿರುದ್ಧ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಮಹೇಶ್ ಶೀಗಿಹಳ್ಳಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಅವರು ಸಮಸ್ಯೆಯನ್ನು ಪರಿಶೀಲಿಸಿ ಅತಿಕ್ರಮಣ ತೆರವುಗೊಳಿಸುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇವತ್ತೇನು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಘಟಕದಿಂದ ಇವತ್ತು ಖಾನಾಪುರ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕ್ತಿರೋ ಕಾರಣ ಏನಪ್ಪ ಅಂತಂದ್ರೆ ಏನು ಖಾನಾಪುರ ತಾಲೂಕಿನಲ್ಲಿ ನೆರಸಿನ ಎಂಬ ಗ್ರಾಮ ಅಲ್ಲಿ ಹಿಡ್ಕಲ್ ಡ್ಯಾಮ್ನಿಂದ 4 ಎಕರೆ ಏನು ಭೂಮಿ ಕೊಟ್ಟಿದ್ದಾರೆ. ಅಲ್ಲಿ ಗ್ರಾಮದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಆ 4 ಎಕರೆ ಏನು ಜಾಗಿಯಲ್ಲಿ ಆ ಉತ್ತಾರನಲ್ಲಿ ಸ್ಮಶಾನ ಭೂಮಿ ಅಂತ ಇದೆ. ಆದರೆ ಅದನ್ನ ಗ್ರಾಮದ ಜನರಿಗೆ ಅನುಕೂಲ ಆಗಲಿ ಕೊಟ್ಟಂತ ಭೂಮಿಯನ್ನು ಅದೇ ಗ್ರಾಮದ ಒಂದು ಕುಟುಂಬ ಅಲ್ಲಿ ಸಾಗುವಳಿ ಮಾಡಿ ಅತಿಕ್ರಮಣವಾಗಿ ಆ ಕಬ್ಜೆಯನ್ನು ಹೊಡೆದು ಅದನ್ನ ಸಾಗುವಳಿಯನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಆ ಗ್ರಾಮದ ಹಿರಿಯರು ಮತ್ತು ಮುಖಂಡರು ಮತ್ತು ಅಲ್ಲಿಯ ಗ್ರಾಮಸ್ಥರು ನಮಗೆ ಬಂದು ಭೇಟಿಯಾಗಿದ್ರು. ಈ ವಿಚಾರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ತಹಶೀಲ್ದಾರ್ವರೆಗೂ ನಾವು ಕರೆ ಮಾಡಿ ಮಾತಾಡಿದ್ದೆ. ಅದ್ರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ನಾವು ಮುತ್ತಿಗೆಯನ್ನು ಹಾಕಿದ್ವಿ. ಆಮೇಲೆ ಅಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳು ಖಾನಾಪುರ ತಾಲೂಕಿನ ತಹಶೀಲ್ದಾರ್ವರಿಗೆ ನಿರ್ದೇಶನ ನಾನು ಕೂಡ ಲೆಟರ್ನ ಕಳಿಸ್ತೀನಿ ಮೈಸೂರು ಅಂತ ಹೇಳಿದ್ರು. ಆದರೂ ಕೂಡ ಅದರ ಸಂಬಂಧಪಟ್ಟಂತೆ ನಾನು ತಹಶೀಲ್ದಾರ್ಗೂ ಕೂಡ ಕರೆ ಮಾಡಿ ಮಾತಾಡಿದ್ದೆ. ಕೂಡ ಈ ರೀತಿ ಇದೇ ಸಮಸ್ಯೆ ಬಗೆಹರಿಸ್ತಿರಲಿಲ್ಲ ಅಥವಾ ನಾನು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗ್ತದೆ ಅಂತ ಹೇಳಿದ್ದೆ ನಾನು. ಆದರೂ ಕೂಡ ಆಯಿತು ಅಂತ ಹೇಳಿದ್ರು. ಇದುವರೆಗೂ ಕೂಡ ಯಾವುದೇ ಕ್ರಮ ಜರುಗಿಸಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಖಾನಾಪುರ ತಾಲೂಕಿನ ನಮ್ಮ ಪದಾಧಿಕಾರಿಗಳು ಇಲ್ಲಿಯ ಸ್ಥಳೀಯ ಏನು ಗೌರವಾಧ್ಯಕ್ಷರು ರಾಜು ನಾಯಕ್ ಆಗಿರ್ಬೋದು, ಅಧ್ಯಕ್ಷರಾದಂಥ ಆನಂದ್ ಮೋದಿ ಆಗಿರ್ಬೋದು, ಸುನೀಲ್ ಬಾನೂರ್ ಆಗಿರ್ಬೋದು ಮತ್ತು ಮುಖಾರಿ ಆಗಿರ್ಬೋದು ಹಾಗೂ ಬಾಬು ಅವರಾಗಿರ್ಬೋದು, ಪ್ರತಿಯೊಬ್ಬರು ಸೇರಿ ನಮ್ಮ ಪ್ರವೀಣ್ ಅವರಾಗಿ ಮಾತಾಡಿರ್ಬೋದು ಮತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಲಕ್ಷ್ಮಣ ಬಾಗಡಿ ಅವರಾಗಿರ್ಬೋದು ಎಲ್ಲರೂ ಸೇರಿ ಸ್ಥಳೀಯವಾಗಿ ಇವತ್ತು ನಮ್ಮ ಖಾನಾಪುರ ತಾಲೂಕಿನ ಘಟಕದ ಪದಾಧಿಕಾರಿಗಳೊಂದಿಗೆ ನೆರಸಿ ಗ್ರಾಮದ ಜನರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಇವತ್ತು ನಾವು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಬೇಕು, ಅವರ ಬಾಗಿಲಿಗೆ ಬೀಗವನ್ನು ಹಾಕಬೇಕಂತ ಕೂಡ ನಾವು ಬೀಗದ ಸಮೇತ ಇವತ್ತು ಕಚೇರಿಗೆ ಬಂದಿದ್ದೀವಿ ಬಂಧುಗಳೇ. ಇವತ್ತು ಆ ಕಾರಣಕ್ಕಾಗಿ ಮಾನ್ಯ ತಹಸೀಲ್ದಾರ್ ಅವರು ಇವರು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ನೋಡಬಹುದು ಇಡೀ ನಮ್ಮ ಜಿಲ್ಲೆಯಲ್ಲಿ ಖಾನಾಪುರ ತಾಲೂಕಿನಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರ ಏನಿದೆ, ಈ ಖಾನಾಪುರ ತಾಲೂಕಿನಲ್ಲಿ ಆಗುವಷ್ಟು ಭ್ರಷ್ಟಾಚಾರ ಇನ್ನು ಯಾವ ತಾಲೂಕಿನಲ್ಲೂ ಆಗುವುದಿಲ್ಲ. ನಾವು ನೋಡ್ಬೋದು ಇಲ್ಲಿ ನಾವು ಸಮಸ್ಯೆಗಳು ಹುಡ್ತಾ ಹೋದ್ರೆ 100 ಸಮಸ್ಯೆಗಳು ಸಿಗ್ತಾವ. ಪಾಪ ಯಾರೋ ಒಬ್ರು ರೈತರು ಅವ್ರ ಮನೆಯಲ್ಲೇ ಇರ್ತಾರ, ಭೂಮಿಯನ್ನು ಸಾಗುವಳಿಯನ್ನು ಮಾಡ್ತಿರ್ತಾರ. ಆದ್ರೆ ಅವ್ರಿಗೆ ಗೊತ್ತಿಲ್ಲದೇ ಅವ್ರ ಜಾಗದಲ್ಲಿ ಅವ್ರ ಉದ್ದಾರದಲ್ಲಿ ಬೇರೆ ಹೆಸರು ಬಂದಿರ್ತದೆ. ಆ ರೀತಿ ಉತ್ತಮವಾದ ಆಡಳಿತವನ್ನು ಕೊಡ್ತಾ ಇದ್ರು ಅಂದ್ರೆ ಅದು ಖಾನಾಪುರ ತಹಸೀಲ್ದಾರ್ ಕಚೇರಿ ಮತ್ತು ಇಲ್ಲಿ ತಾಲೂಕಿನ ಆಡಳಿತ. ಇಂಥ ಹಲವಾರು ಭ್ರಷ್ಟ ಕೆಲಸಗಳು ನಡೀತಾ ಇದಾವ, ಇಷ್ಟು ಅನ್ಯಾಯಗಳಾಗ್ತಾ ಇದಾವೆ ಖಾನಾಪುರ ತಾಲೂಕಿನಲ್ಲಿ. ಇವೆಷ್ಟೋ ಸುತ್ತಮುತ್ತಲು ಇರುವಂತ ಗ್ರಾಮದಲ್ಲಿ ಸರಿಯಾಗಿ ಒಂದು ಅಭಿವೃದ್ಧಿ ಇಲ್ಲ, ಮಕ್ಕಳ ಶಾಲೆ ಹೋಗೋ ರಸ್ತೆಗಳಿಲ್ಲ, ಬಸ್ಗಳಿಲ್ಲ, ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲ, ಅನುದಾನ ಇಲ್ಲ. ಇಲ್ಲಿ ಪಂಚಾಯತಿ ನೋಡಿದ್ರೆ ಅದು ಪಂಚಾಯತಿನೋ ಅಥವಾ ಯಾವುದಾದ್ರೂ ಸ್ಮಶಾನ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಇಲ್ಲಿ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಯಾವ ರೀತಿ ಇವರು ಆಡಳಿತ ನಡೆಸ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಈ ರೀತಿ ಇವರು ಹಿಂದೆ ಮಾಡ್ಕೊಂಡು ಹೋದ್ರೆ ಈ ಸುತ್ತಮುತ್ತ ಗ್ರಾಮದಲ್ಲಿ ಈ ತಾಲೂಕು ಕಚೇರಿಯನ್ನು ನಂಬಿಕೊಂಡಿರುವಂತ ನಮ್ಮ ಜನರ ಪರಿಸ್ಥಿತಿ ಏನು, ಇಲ್ಲಿಯ ಸಮಸ್ಯೆಗಳಿಗೆ ಯಾರು ಕಿವಿ ಕೊಡ್ತಾರ, ಅವ್ರ ಸಮಸ್ಯೆಗಳನ್ನು ಯಾರು ಬಗೆಹರಿಸ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ಕೇಳ್ತಾ ಇದ್ದೀವಿ ತಹಶೀಲ್ದಾರ್ ಅವರು, ನೀವು ಇವತ್ತು ಈ ಸಮಸ್ಯೆ ಇಟ್ಕೊಂಡು ನಾವು ಏನು ಇವತ್ತು ಮುತ್ತಿಗೆ ಹಾಕಕ್ಕೆ ಬಂದಿದ್ದೀವಿ, ಈ ಸಮಸ್ಯೆಗಳನ್ನ ಮತ್ತು ಇನ್ನೇನು ಸಮಸ್ಯೆಗಳಿದಾವ ಈ ತಾಲೂಕಿನಲ್ಲಿ ಆದಷ್ಟು ಬಗೆಹರಿಸಬೇಕು. ನೀವು ಏನಾದರೂ ಬಗೆಹರಿಸಲಿಲ್ಲ ಅಂತಂದ್ರೆ ಇಲ್ಲಿ ಮತ್ತೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಥವಾ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಾವು ಕೂಡ ಹೋಗುವ ಹೋರಾಟದ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ತಹಶೀಲ್ದಾರ್ ಅವರೇ ದಯವಿಟ್ಟು ನೀವು ನಮ್ಮ ಸಮುದಾಯನಾಗಿರ್ಬೋದು ಮತ್ತು ಇಲ್ಲಿ ಖಾನಾಪುರ ತಾಲೂಕಿನ ಬಡ ಜನರ ಬಗ್ಗೆ ಅಸಡ್ಯವಾಗಿ ಬೇಜವಾಬ್ದಾರಿ ಮಾಡ್ಕೋಬಾರ್ದು. ನಾವು ನೋಡಬಹುದು ಎಷ್ಟೋ ಜನ ಪಾಪ ರೇಷನ್ ಕಾರ್ಡ್ ಆಗಿರ್ಬೋದು ಇನ್ನಿತರ ಸಮಸ್ಯೆ ಇಟ್ಕೊಂಡು ಬರ್ತಾರ. ಆದ್ರೆ ಅವ್ರು ಯಾರು ಕೂಡ ಖುಷಿಯಿಂದ ಹೋಗಿಲ್ಲ. ಯಾಕಂದ್ರೆ ಇದು ಕೆಲಸಗಳೇ ಆಗಂಗಿಲ್ಲ ಇಲ್ಲಿಲ್ಲ. ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಅವ್ರಿಗೆ ಬೇಕಾದಂತ ಉಪಯೋಗಗಳನ್ನ ಅವ್ರಿಗೆ ಬೇಕಾದಂತ ಏನಾದರೂ ಅನುಕೂಲ ಮಾಡಿಕೊಟ್ರೆ ಮಾತ್ರ ಇಲ್ಲಿ ಅವಕಾಶ ಇರ್ತದ. ಇಲ್ಲಾಂದ್ರೆ ಪಾಪ ಇಲ್ಲಿ ಹಿರಿಯರು ನಮ್ಮ ತಾಯಂದಿರು ಇವೆಲ್ಲ ಬರ್ತಾರ, ಅವ್ರು ಯಾವುದೇ ಕೆಲಸಗಳಾಗಿಲ್ಲ. ಮತ್ತೆ
ಪಂಚಾಯತಿಗೆ ಸಂಬಂಧಪಟ್ಟಂಗ ಅಲ್ಲಿ ಪಿ.ಡಿ.ಒ ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಅಲ್ಲಿ ಸ್ಥಳೀಯವಾಗಿ ಗ್ರಾಮಗಳಲ್ಲಿ ಭವನ ಆಗಿರ್ಬೋದು ಮತ್ತು ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಇನ್ನು ಅನೇಕ ಸ್ಮಶಾನ ಭೂಮಿಗಳಿಲ್ಲ. ಸರ್ಕಾರದ ಕೊಡುವಂತ ಅನುದಾನ ಕೋಟ್ಯಾಂತರ ಅನುದಾನ ಕೊಡ್ತಾರೆ. ಈಗ ಸಾರ್ವಜನಿಕ ಸ್ಮಶಾನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಆ ಭೂಮಿಯನ್ನು ಇನ್ನೊಬ್ಬರು ಕಬ್ಜೆ ಮಾಡೋದು ಸಾಗುವಳಿ ಮಾಡ್ತಾ ಇದ್ದಾರೆ. ಅದ್ರಿಗೆ ಕೇಳುವಂತ ನೈತಿಕತೆ ನಿಮ್ಮಲ್ಲಿ ಇಲ್ಲಂದ್ರೆ ನಾಚಿಕೆ ಆಗಬೇಕು. ನಿಮ್ಮ ಅಧಿಕಾರಿಗಳು ನೀವು ರಾಜೀನಾಮೆಯನ್ನು ಕೊಡ್ರಿ, ನಿಮ್ಮ ಬಿಟ್ಟು ನಿಮ್ಮ ಮನೆಗಳು ಮಾಡ್ಕೊಡ್ರಿ. ಯಾಕಂದ್ರೆ ನಿಮ್ಮ ಆಡಳಿತ ಕೊಡೋದ್ರಿಂದ ನೀವು ಇಂಥ ಚೇರ್ ಕೂತು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವತ್ತು ತಹಸೀಲ್ದಾರ್ವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳು ಈ ವಿಚಾರವಾಗಿ ವಿಶೇಷ ಗಮನ ಹರಿಸಬೇಕು. ತಾವು ನಿರ್ದೇಶನವನ್ನು ಕೊಟ್ಟಿದ್ದೀರೋ ಏನೋ ಗೊತ್ತಿಲ್ಲ, ಅದರಲ್ಲಿ ಏನಾದರೂ ಈ ಮನವಿಯನ್ನ ಅವರು ಸ್ಪಂದಿಸದೇ ಹೋದ್ರಿ. ಈಗಾಗಲೇ ಇದು 3ನೇ ಬಾರಿ ಮನವಿ ಕೊಡ್ತಾ ಇರೋದು. ಯಾಕಂದ್ರೆ ಗ್ರಾಮದ ಜನ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ, ಬೇಜಾರು ವಹಿಸಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವು ಈ ಕರ್ನಾಟಕದಲ್ಲಿನ ತಹಸೀಲ್ ಕಚೇರಿಗೆ ನಾವು ಏನು ಮಾಡ್ತೀವಿ ಅಂತ ಗೊತ್ತಿದ್ವಿ. ನಾವು ಎಲ್ಲ ಪ್ರಕಾರ ನಾವು ಮೈಮೇಲೆ ಕರ್ಕೊಂಡು ಸಿದ್ಧರಾಗಿದ್ದೀವಿ, ಎಲ್ಲ ಹೋರಾಟಕ್ಕೆ ನಾವು ಬರ್ತಿದ್ದೀವಿ. ಅದಕ್ಕಾಗಿ ಹೇಳ್ತಾರೆ ತಹಸೀಲ್ದಾರ್ ಅವರು ಈ ವಿಚಾರವಾಗಿ ವಿಶೇಷ ಗಮನ ಹರಿಸಬೇಕು. ನೀವು ಏನಾದರೂ ಅದೇ ರೀತಿ ಬೇಜಾರು ವಹಿಸಿದ್ರೆ ಮುಂದೊಂದು ದಿನ ಯಾವ ರೀತಿ ಹೋರಾಟ ಆಗ್ತದೆ. ಈ ಖಾನಾಪುರ ತಾಲೂಕಿನಲ್ಲಿ ಎಲ್ಲ ನಮ್ಮ ಜಿಲ್ಲೆ ತಾಲೂಕು ಪದಾಧಿಕಾರಿಗಳನ್ನು ಕರೆಸಿ ಈ ಖಾನಾಪುರ ತಾಲೂಕಿನಲ್ಲಿ ಬಂದ್ ಮಾಡುವಂತ ಪರಿಸ್ಥಿತಿಯನ್ನು ಎದುರಿಸಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅಂತ ಕ್ಷಣಕ್ಕೆ ಅವಕಾಶ ಕೊಡಬಾರ್ದು. ಅದು ಆಗಬಾರ್ದು ಅಂದ್ರೆ ಈ ಗ್ರಾಮಗಳಿಗೆ ನ್ಯಾಯ ಕೊಡುವಂತ ಕೆಲಸ ನಿಮ್ಮಿಂದ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಮಹೇಶ್ ಸಿಂಗಡಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ. ಈ ಸಂದರ್ಭದಲ್ಲಿ ಖಾನಾಪುರ ತಾಲೂಕು ಅಧ್ಯಕ್ಷ ಆನಂದ್ ಓದಿ, ತಾಲೂಕು ಗೌರವಾಧ್ಯಕ್ಷ ರಾಜು ನಾಯ್ಕ, ಬೆಳಗಾವಿ ಗ್ರಾಮೀಣ ಅಧ್ಯಕ್ಷ ಲಕ್ಷ್ಮಣ್ ಬಾಗಡಿ, ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷ ರಾಮ್ ಪೂಜಾರಿ, ಖಾನಾಪುರ ನಗರ ಅಧ್ಯಕ್ಷ ರುದ್ರಪ್ಪ ಮುಖಾರಿ, ಖಾನಾಪುರ ನಗರ ಉಪಾಧ್ಯಕ್ಷ ಸುನಿಲ್ ಬಾಳಣ್ಣವರ, ಕಾರ್ಯದರ್ಶಿ ಹನುಮಂತ ನಾಯ್ಕ, ಶುಭಂ ತಳ್ವಾರ್, ಆಕಾಶ ಸರಿಕಾರ್, ರೋಹಿತ್ ಅರಳಗೊಂದಿ ಸೇರಿ ಸಂಘಟನೆಯ ಇತರ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.